ನಾರಾಯಣಾಚಾರ್ಯರು ಒಟ್ಟು 16 ಸರ್ಗ ಇರುವ ಈ ಶ್ರೀ ರಾಘವೇಂದ್ರ ವಿಜಯ ಗ್ರಂಥವನ್ನ ರಚನೆ ಮಾಡಿ ಆ ಯತಿವರೆಣ್ಯರಿಗೆ ತೋರಿಸ್ಲಿಕ್ಕೆ ಹೋದಾಗ 16 ಸರ್ಗ ತಮ್ಮ ಜೀವನ ಚರಿತ್ರೆಯನ್ನ ಆಧರಿಸಿ ಮಾಡಿದ ಈ ಗ್ರಂಥವನ್ನ ನೋಡಿ ಅವರು ಅನ್ಕೋತಾರೆ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡುವ ಯಾವ ಮಧ್ವ ವಿಜಯ ಗ್ರಂಥ ಇದೆ, ಈ ಗ್ರಂಥಕ್ಕೆ ಸಮಾನವಾಗಿ ನನ್ನ ಈ ಗ್ರಂಥ ಸರಿ ಸಮಾನವಾಗಿರಬಾರದು ಅನ್ನೋ ಕಾರಣಕ್ಕೋಸ್ಕರ ತ್ಯಾಗ ಮನೋಭಾವನೆಯಿಂದ 6 ಸರ್ಗವನ್ನ ಅಲ್ಲೇ ಆ ತುಂಗಭದ್ರಾ ನದಿಯಲ್ಲಿ ನೀರು ಪಾಲು ಮಾಡಿಬಿಡ್ತಾರಂತ ಈ ರಾಘವೇಂದ್ರ ತೀರ್ಥರು. ಯಾವ ರೀತಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತೇವೋ ಅದೇ ರೀತಿ ಅವಶ್ಯವಾಗಿ ಅಷ್ಟೇ ಭಕ್ತಿಯನ್ನ ನಮಗೆ ವಿದ್ಯೆಯನ್ನ ಉಪದೇಶ ಮಾಡುವಂತಹ ಗುರುಗಳಲ್ಲಿ ನಾವು ಮಾಡಬೇಕು. ಜೀವನದಲ್ಲಿ ಎಲ್ಲರೂ ಕೂಡ ಭಯ ಪಡುವಂತಹ ಒಂದೇ ಒಂದು ಗ್ರಹ ಅಂತ ಬಿಟ್ರೆ ಅದು ಶನಿ ಗ್ರಹ. ಆದರೆ ವಿಚಿತ್ರ ಅಂದ್ರೆ ಶನಿಗೆ ದೊಡ್ಡ ಶನಿ ಯಾರಪ್ಪ ಅಂತ ಬಿಟ್ರೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾದವೇ. ತಪೋವಿದ್ಯಾ ವಿರಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ವಿಶ್ವೇಶತೀರ್ಥ ಶ್ರೀಪಾದಾನ್ ವಂದೇ ವಿದ್ಯಾ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗದ ಕಲ್ಪವೃಕ್ಷ ಅಂತ ಕರೆಸಿಕೊಂಡಂತಹ ಮಹಾನುಭಾವರು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು. ಪ್ರಾಯಃ ಜಾಗತಿಕ ಮಟ್ಟದಲ್ಲಿ ಜಾತಿ ಮತ ಈ ಎಲ್ಲವನ್ನೂ ಕೂಡ ಮೀರಿ ಇಡೀ ಮನುಕುಲಕ್ಕೆ ಒಂದು ಉತ್ತಮವಾದ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರವೇ ಆ ಬೃಂದಾವನದಲ್ಲಿ ನೆಲೆಸಿದಂಥ ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು. ಅಂತಹ ರಾಘವೇಂದ್ರ ತೀರ್ಥರ ಜೀವನವನ್ನ ಆಧರಿಸಿ ಅವರ ಪೂರ್ವಾಶ್ರಮದ ಸೋದರಳಿಯ ನಾರಾಯಣಾಚಾರ್ಯರು ಅಂತ. ಆ ನಾರಾಯಣಾಚಾರ್ಯರು ಈ ರಾಘವೇಂದ್ರ ತೀರ್ಥರ ಜೀವನ ಚರಿತ್ರೆಯನ್ನ ಆಧರಿಸಿ ರಚನೆ ಮಾಡಿದಂತಹ ಒಂದು ಅದ್ಭುತ ಗ್ರಂಥವೇ ಈ ರಾಘವೇಂದ್ರ ವಿಜಯ. ನಮ್ಮ ಮಾಧ್ವ ಯತಿ ಪರಂಪರೆಯಲ್ಲಿ ಅನೇಕ ವಿಜಯಗಳನ್ನ ನಾವು ನೋಡ್ತೇವೆ. ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ಉಲ್ಲೇಖಿಸಿ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯ ಅನ್ನುವ ಗ್ರಂಥವನ್ನ ರಚನೆ ಮಾಡಿಕೊಟ್ಟರು. ಹಾಗೆ ಅನೇಕ ವಿಜಯಗಳು ಇವತ್ತಿನ ದಿನ ನಮ್ಮ ಇತಿಹಾಸದಲ್ಲಿ ನಾವು ಹೇಗೆ ನೋಡ್ತೇವೋ ಅದರಂತೆ ಕಲಿಯುಗದ ಕಲ್ಪವೃಕ್ಷ ಅಂತ ಕರೆಸಿಕೊಳ್ಳುವ ಈ ರಾಘವೇಂದ್ರರ ಜೀವನ ಚರಿತ್ರೆಯನ್ನ ಆಧರಿಸಿ ಮಾಡಿದ ಒಂದು ಅದ್ಭುತ ಗ್ರಂಥವೇ ಈ ರಾಘವೇಂದ್ರ ವಿಜಯ. ಒಂದು ಬಾರಿ ಈ ಗ್ರಂಥದ ರಚನೆಯ ಹಿನ್ನೆಲೆಯನ್ನ ನಾವು ನೋಡೋದು ಅಂತ ಆದ್ರೆ, ರಾಘವೇಂದ್ರ ತೀರ್ಥರು ಒಂದು ಬಾರಿ ತುಂಗಭದ್ರಾ ನದಿ ತೀರದಲ್ಲಿ ತಮ್ಮ ಜಪ ತಪಾನುಷ್ಠಾನವನ್ನ ಮಾಡ್ತಾ ಕೂತಿರ್ತಾರೆ. ಅವರ ಪೂರ್ವಾಶ್ರಮದ ಸೋದರಳಿಯರಾದಂತಹ
ನಾರಾಯಣಾಚಾರ್ಯರು ಈ ಗ್ರಂಥವನ್ನ ರಚನೆ ಮಾಡಿ ಅವರ ಮುಂದೆ ತೋರಿಸೋದಕ್ಕೋಸ್ಕರ ಅಂತ ಹೋಗ್ತಾರೆ. ಎಷ್ಟು ಸರ್ಗದ ಈ ಒಂದು ಚರಿತ್ರೆಯನ್ನ ರಚನೆ ಮಾಡಿದ್ರು ಅಂದ್ರೆ ಒಟ್ಟು 16 ಸರ್ಗ ಇರುವ ಈ ಶ್ರೀ ರಾಘವೇಂದ್ರ ವಿಜಯ ಗ್ರಂಥವನ್ನ ರಚನೆ ಮಾಡಿ ಆ ಯತಿವರೇಣ್ಯರಿಗೆ ತೋರಿಸ್ಲಿಕ್ಕೆ ಹೋದಾಗ ಪೂಜ್ಯ ಯತಿವರೇಣ್ಯರ ಒಂದು ತ್ಯಾಗ, ಉದಾತ್ತ ಚಿಂತನೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಯಾಕೆ 16 ಸರ್ಗ ತಮ್ಮ ಜೀವನ ಚರಿತ್ರೆಯನ್ನ ಆಧರಿಸಿ ಮಾಡಿದ ಈ ಗ್ರಂಥವನ್ನ ನೋಡಿ ಅವರು ಅನ್ಕೋತಾರೆ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡುವ ಯಾವ ಮಧ್ವ ವಿಜಯ ಗ್ರಂಥ ಇದೆ, ಈ ಗ್ರಂಥಕ್ಕೆ ಸಮಾನವಾಗಿ ನನ್ನ ಈ ವಿಜಯ ರಾಘವೇಂದ್ರ ವಿಜಯ ಎಂಬ ಗ್ರಂಥ ಸರಿಸಮಾನವಾಗಿರಬಾರದು ಅನ್ನೋ ಕಾರಣಕ್ಕೋಸ್ಕರ ತ್ಯಾಗ ಮನೋಭಾವನೆಯಿಂದ 6 ಸರ್ಗವನ್ನ ಅಲ್ಲೇ ಆ ತುಂಗಭದ್ರಾ ನದಿಯಲ್ಲಿ ನೀರು ಪಾಲು ಮಾಡಿಬಿಡ್ತಾರಂತ ಈ ರಾಘವೇಂದ್ರ ತೀರ್ಥರು. ಅದರಿಂದ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡುವ ಯಾವ ಮಧ್ವ ವಿಜಯ ಗ್ರಂಥ ಇದೆ ಅದನ್ನ ಕೊನೆಗೆ ನೋಡಿದಾಗ ಅದು ಪರಿಸಮಾಪ್ತಿ ಆದಂತೆ ನಮಗ್ ಕಾಣಿಸತ್ತೆ. ಆದ್ರೆ ರಾಘವೇಂದ್ರರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡುವ ಯಾವ ಈ ರಾಘವೇಂದ್ರ ವಿಜಯ ಇದೆ ಇದನ್ನ ನೋಡಿದ್ರೆ ಇನ್ನೂ ಅಪೂರ್ಣವಾಗಿಯೇ ನಮಗೆ ತೋರುತ್ತೆ. ಯಾಕೆ ಅಂದ್ರೆ ರಾಯರ ತ್ಯಾಗ ಈ ವಿಷಯದಲ್ಲಿ ನಾವು ಕಾಣಬಹುದು ಅಂತ ನಾವು ನೋಡಬಹುದಾಗಿದೆ. ಯಾದಕ್ಕೋಸ್ಕರ ಈ ರಾಘವೇಂದ್ರ ವಿಜಯದಂತ ಗ್ರಂಥಗಳನ್ನ ಅನೇಕ ಯತಿವರೇಣ್ಯರ ವಿಜಯಗಳ ಗ್ರಂಥಗಳನ್ನ ನಾವು ನೋಡ್ತೇವೆ. ಯಾತಕ್ಕೋಸ್ಕರ ಈ ಗ್ರಂಥಗಳ ಅಧ್ಯಯನವನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಒಂದು ಸ್ಪಷ್ಟ ಸಂದೇಶವನ್ನ ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ. ಯಾವ ರೀತಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತೇವೋ ಅದೇ ರೀತಿ ಅವಶ್ಯವಾಗಿ ಅಷ್ಟೇ ಭಕ್ತಿಯನ್ನ ನಮಗೆ ವಿದ್ಯೆಯನ್ನ ಉಪದೇಶ ಮಾಡುವಂತಹ ಗುರುಗಳಲ್ಲಿ ನಾವು ಮಾಡಬೇಕು. ಯಾಕೆ? ಪರಮಾತ್ಮನನ್ನ ತಿಳಿಸಿಕೊಡಲಿಕ್ಕೆ ಇರುವಂತಹ ಜಗತ್ತಿನಲ್ಲಿ ಏಕೈಕ ಮಾಧ್ಯಮ ಅಂತ ಹೇಳಿದ್ರೆ ಅದು ಗುರುಗಳು ಮಾತ್ರ. ಗುರುಗಳೇ ಇಲ್ಲ ಅಂತ ಹೇಳ್ಬಿಟ್ರೆ ಆ ಭಗವತ್ ತತ್ವದ ಸಾಕ್ಷಾತ್ಕಾರ ನಮಗೆ ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನನ್ನ ತಿಳಿಸಿಕೊಡಲು ಇರುವ ಏಕೈಕ ಮಾಧ್ಯಮ ಅಂತ ಹೇಳಿದ್ರೆ ಅದು ಗುರುಗಳು ಮಾತ್ರ. ಆದ್ದರಿಂದ ಅಂಥ ಗುರುಗಳ ಚರಿತ್ರೆಯನ್ನ ನಾವು ತಿಳಿದುಕೊಂಡರೆ, ಗುರುಗಳಲ್ಲಿ ಭಕ್ತಿ ಉಂಟಾಗಿ ಅವರ ಸೇವೆಯನ್ನ ಮಾಡೋದರ ಮೂಲಕ ಅವರು ಮಾಡಿದ ವಿದ್ಯೆ ನಮಗೆ ಬೇಗ ತಲೆಗೆ ಹತ್ತಿ ಆ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಮಧ್ವಾಚಾರ್ಯರು ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೆ. ಪರಮಾತ್ಮ ಹಾಗೆ ತಿಳ್ಕೊಳ್ಳಿಕ್ ಹೋಗ್ತೇನೆ ಅಂತ ಹೇಳ್ಬಿಟ್ರೆ ಅಗಮ್ಯ, ಪರಮಾತ್ಮನನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾರ ಮೂಲಕ ತಿಳ್ಕೋಬೇಕು ಅಂತ ಹೇಳಿದ್ರೆ ಗುರುಗಳ ಮೂಲಕ. ಯಾಕೆ? ಗುರು ವಿದ್ಯೆಯನ್ನ ಉಪದೇಶ ಮಾಡಿದ ಅಂತ ಹೇಳ್ಬಿಟ್ರೆ ಕೇವಲ ವಿದ್ಯೆಯನ್ನ ಮಾತ್ರ ಉಪದೇಶ ಮಾಡಿದ ಅಂತ ತಿಳ್ಕೋಬಾರ್ದು. ವಿದ್ಯೆಯನ್ನ ಉಪದೇಶ ಮಾಡೋದರ ಮೂಲಕ ಆ ಪರಮಾತ್ಮ ಗುರುಗಳಲ್ಲಿ ನಿಂತು ತಾನೇ ಸ್ವತಃ ತನ್ನ ಭಕ್ತರಿಗೆ ಮೋಕ್ಷವನ್ನ ಕೊಡುವಂಥವನಾಗ್ತಾನೆ. ಆದ್ದರಿಂದ ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಗುರುಗಳ ಸೇವೆ ಹಾಗೆ ಗುರುಗಳಲ್ಲಿ ಭಕ್ತಿ ಭಾವಗಳನ್ನ ಇಟ್ಟುಕೊಂಡು ಅವಶ್ಯವಾಗಿ ಅವರನ್ನ ಗೌರವದಿಂದ ಕಾಣಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಒಂದು ಗುರುಗಳಾದಂತಹ ರಾಘವೇಂದ್ರ ತೀರ್ಥರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡುವಂತಹ ಈ ಗ್ರಂಥವೇ ರಾಘವೇಂದ್ರ ವಿಜಯ. ಹೆಸರೇ ಹೇಳುವಂತೆ ರಾಯರ ತ್ಯಾಗ ತುಂಬಾ ವಿಚಿತ್ರವಾದುದು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಅಧಿಕಾರಕ್ಕೋಸ್ಕರ ಹಪಿಸ್ತಾ ಇರಬೇಕಾದ್ರೆ ರಾಯರು ತಮ್ಮ ಜೀವನದಲ್ಲಿ ಅಧಿಕಾರ ತ್ಯಾಗಕ್ಕೆ ಸಿದ್ಧರಾದಂತಹ ಮಹಾನುಭಾವರು. ಯಾಕೆ? ರಾಯರ ಗುರುಗಳು, ಪೂರ್ವಾಶ್ರಮದ ರಾಯರ ಗುರುಗಳು ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರು ಮುಂಚೆನೆ ಒಬ್ಬರಿಗೆ ಯತಿಗಳನ್ನಾಗಿ ಸ್ವೀಕಾರ ಮಾಡಿದ್ರು. ಅವರ ಹೆಸರು ಯಾದವೇಂದ್ರ ತೀರ್ಥರು. ಆದರೆ ಆ ಯಾದವೇಂದ್ರ ತೀರ್ಥರು ತೀರ್ಥಯಾತ್ರಾ ನಿಮಿತ್ತವಾಗಿ
ಎಲ್ಲ ಉತ್ತರ ಭಾರತದ ತೀರ್ಥಯಾತ್ರಾ ನಿಮಿತ್ತವಾಗಿ ಯಾತ್ರೆಗೆ ಹೋಗಿರ್ತಾರೆ. ಸುಧೀಂದ್ರ ತೀರ್ಥರಿಗೆ ಕೊನೆ ಕಾಲದಲ್ಲಿ ತುಂಬಾ ಅನಾರೋಗ್ಯ ಉಂಟಾಗತ್ತೆ. ಅಂಥ ಸಂದರ್ಭದಲ್ಲಿ ಯಾರಿಗೆ ಕೊಡೋದು ಅಂತ ಆಲೋಚನೆ ಮಾಡಿ ಆಪತ್ಕಾಲದಲ್ಲಿ ಅಲ್ಲೇ ಇದ್ದಂತಹ ಈ ತಿಮ್ಮಣ್ಣ ಭಟ್ಟರನ್ನ ಸನ್ಯಾಸಾಶ್ರಮಕ್ಕೆ ಅಂತ ಸ್ವೀಕಾರ ಮಾಡಿದ್ರು. ಕೊನೆಗೆ ರಾಘವೇಂದ್ರ ಅಂತ ನಾಮಕರಣವನ್ನ ಮಾಡ್ತಾರೆ. ಮಾಡಿದ ಮೇಲೆ ಪುನಃ ಯಾದವೇಂದ್ರ ವಾಪಸ್ ಬರ್ತಾರೆ. ಬಂದು ಹೇಳ್ತಾರೆ, ರಾಘವೇಂದ್ರರು ಹೇಳ್ತಾರೆ, ನೀವಿಲ್ಲದ ಸಮಯದಲ್ಲಿ ಆಪತ್ಕಾಲದಲ್ಲಿ ನಾನು ಆಶ್ರಮವನ್ನ ಸ್ವೀಕಾರ ಮಾಡಿದ್ದು, ಆದ್ದರಿಂದ ಈ ಆಶ್ರಮವನ್ನ ಪೀಠದ ಅಧಿಕಾರವನ್ನ ಮುನ್ನಡೆಸಲಿಕ್ಕೆ ತಾವೇ ಯೋಗ್ಯರು, ಆದ್ದರಿಂದ ತಾವೇ ತಗೊಳ್ಬೇಕು. ಯಾದವೇಂದ್ರರು ಹೇಳ್ತಾರೆ, ಗುರುಗಳ ಆಪತ್ಕಾಲದಲ್ಲಿ ಆಗದೆ ಇರ್ತಕ್ಕಂತ ಶಿಷ್ಯ ಒಬ್ಬ ಶಿಷ್ಯ ಅಂತ ಯಾವತ್ತೂ ಕೂಡ ಕರೆಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದರಿಂದ ಆಪತ್ಕಾಲದಲ್ಲಿ ಇಲ್ಲದ ನಾನು ಹೇಗ್ ತಾನೆ ಈ ಪೀಠದ ಒಂದು ಅಧಿಕಾರವನ್ನ ನಡೆಸಲಿಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ತಾವೇ ಈ ಪೀಠದ ಒಂದು ಅಧಿಕಾರವನ್ನ ನಡೆಸಬೇಕು ಅಂತ ಹೇಳ್ತಾರೆ. ಹೀಗೆ ರಾಘವೇಂದ್ರರಲ್ಲಿ ಯಾದವೇಂದ್ರರಲ್ಲಿ ಪರಸ್ಪರ ಗಲಾಟೆ ಉಂಟಾದಾಗ ಆ ಸಂದರ್ಭದಲ್ಲಿ ಒಬ್ಬ ರಾಜನ ಹತ್ರ ಹೋಗ್ತಾರಂತೆ ಈ ಗಲಾಟೆಯನ್ನು ತಗೊಂಡು. ಯಾಕೆ ಅಧಿಕಾರ ಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ಅಧಿಕಾರವನ್ನ ತ್ಯಾಗ ಮಾಡೋದಕ್ಕೋಸ್ಕರ ಒಬ್ಬ ರಾಜನ ಹತ್ರ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ರಾಜ ಎಂಥ ಒಂದು ಅದ್ಭುತವಾದ ನಿರ್ಣಯವನ್ನ ನ್ಯಾಯದಾನವನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ಇಬ್ಬರದು ಸಮಸ್ಯೆ ಅರ್ಥ ಆಯಿತು. ಅದಕ್ಕೆ ರಾಜ ಒಂದು ನ್ಯಾಯದಾನವನ್ನ ಕೊಡ್ತಾನೆ. ಹೇಳ್ತಾನೆ ರಾಜ, ನಿಮ್ಮ ಹೆಸರು ರಾಘವೇಂದ್ರ ಅಂದ್ರೆ ರಘುಕುಲದಲ್ಲಿ ಉತ್ಪನ್ನನಾದ ರಾಮಚಂದ್ರ. ಯಾದವೇಂದ್ರ ಅಂದ್ರೆ ಯದುಕುಲದಲ್ಲಿ ಅವತಾರ ಎತ್ತಿದ ಮಹಾಪುರುಷ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಹುಟ್ಟಿದಾಗ ಅಧಿಕಾರವನ್ನು ನಡೆಸಿದನೆ? ಇಲ್ಲವೇ ಇಲ್ಲ. ಕೇವಲ ಪಾಂಡವರಿಗೆ ಮಾರ್ಗದರ್ಶನವನ್ನ ಮಾಡಿ ಮಾರ್ಗದರ್ಶಕನಾದ ಹೊರತು ಅವನು ಯಾವತ್ತೂ ಕೂಡ ಅಧಿಕಾರವನ್ನು ನಡೆಸಲಿಲ್ಲ. ಆದರೆ ರಘುಕುಲದಲ್ಲಿ ಅವತಾರವನ್ನು ಎತ್ತಿದ ಯಾವ ಶ್ರೀರಾಮಚಂದ್ರನಿದ್ದಾನೆ, ಅವನು ಅನೇಕ ಸಾವಿರ ವರ್ಷಗಳ ಕಾಲ ಆ ಅಯೋಧ್ಯ ಪಟ್ಟಣವನ್ನು ಆಳಿದ್ದಾನೆ. ಅಂಥ ಹೆಸರನ್ನ ಇಟ್ಟುಕೊಂಡಂತಹ ನೀವು ಕೂಡ ಇವತ್ತಿನ ದಿನ ಈ ಪೀಠದ ಅಧಿಕಾರವನ್ನ ನಡೆಸಬೇಕು ಅಂತ ಹೇಳಿ ಆ ರಾಘವೇಂದ್ರ ತೀರ್ಥರನ್ನ ಆ ಪೀಠದ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತಾನೆ. ಹೀಗೆ ಆ ರಾಯರು ಈ ಪೀಠಕ್ಕೆ ಬಂದಿರೋ ಕಾರಣಕ್ಕೋಸ್ಕರ ಇವತ್ತಿನ ದಿನ ಮಾಧ್ವ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅತ್ಯಂತ ಅದ್ಭುತವಾದಂತಹ ಕೊಡುಗೆ ಆ ರಾಯರ ಕೊಡುಗೆ. ಹೆಸರೇ ಹೇಳುತ್ತೆ, ರಾಘವೇಂದ್ರ ಅನ್ನೋ ಹೆಸರನ್ನ ಉಚ್ಚಾರಣೆ ಮಾಡಿದರೆ ಎಷ್ಟು ನಮಗೆ ಪುಣ್ಯ ಪಾಪ ಪರಿಹಾರ ಆಗತ್ತೆ ಅಂತ ಹೇಳಿದ್ರೆ, ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಛಿತ ಪ್ರದಃ. ರಾಘವೇಂದ್ರ ಅನ್ನೋ ಹೆಸರಿನಲ್ಲಿ ಘ ಅನ್ನೋ ಅಕ್ಷರ ಇದೆ. ಆ ಘ ಅನ್ನೋ ಅಕ್ಷರವನ್ನ ಉಚ್ಚಾರಣೆ ಮಾಡಿದರೆ ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ. ವೇ ಅಂತ ಇದೆ. ಆ ವೇ ಅನ್ನೋ ಅಕ್ಷರವನ್ನ ಉಚ್ಚಾರಣೆ ಮಾಡಿದರೆ ಏನು ಫಲ? ವಾಂಛಿತ ಪ್ರದಃ. ಪ್ರತಿಯೊಬ್ಬ ಭಕ್ತ ತನ್ನ ಮನಸ್ಸಿನಲ್ಲಿ ಯಾವ ಅಭಿಲಾಷೆಯನ್ನು ಇಟ್ಟುಕೊಂಡು ಏನನ್ನು ಅಪೇಕ್ಷೆ ಪಡ್ತಾನೋ ಎಲ್ಲವನ್ನೂ ಕೂಡ ಪೂರೈಸುವಂತಹ ಮಹಾನುಭಾವರೇ ಆ ರಾಘವೇಂದ್ರ ತೀರ್ಥರಾಗಿದ್ದಾರೆ. ಆದ್ದರಿಂದ ರಾಘವೇಂದ್ರ ಅನ್ನೋ ಹೆಸರನ್ನ ಹೇಳಿದರೆ ಇಷ್ಟು ಪುಣ್ಯ ಇಷ್ಟು ಪಾಪ ಪರಿಹಾರ ಆಗ್ತಾ ಇರಬೇಕಾದ್ರೆ ರಾಯರ ಜೀವನ ಚರಿತ್ರೆಯನ್ನ ಆಧರಿಸಿ ಮಾಡಿದಂತ ಈ ಅದ್ಭುತ ಗ್ರಂಥದ ಅಧ್ಯಯನದಿಂದ ಇನ್ನೆಷ್ಟು ಫಲವನ್ನು ಕೊಡ್ಲಿಕ್ಕಿಲ್ಲ ಆ ರಾಯರು. ಆದ್ದರಿಂದ ಅಂಥ ರಾಯರ ಪೂರ್ಣ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಹೇಳಿ ಈ ರಾಘವೇಂದ್ರ ವಿಜಯದ ಒಂದು ಉಪನ್ಯಾಸದ ಮಾಲಿಕೆಯನ್ನ ಆರಂಭ ಮಾಡ್ತಾ ಇದ್ದೇವೆ. ನಾರಾಯಣಾಚಾರ್ಯರು ಈ ಗ್ರಂಥದ ಆರಂಭದಲ್ಲಿ ಮಂಗಲಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ? ಅದು ಕೂಡ ತಮ್ಮ ಕುಲಸ್ವಾಮಿಯಾದಂತಹ ಲಕ್ಷ್ಮೀ ನರಸಿಂಹ ರೂಪಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ನಾರಾಯಣಾಚಾರ್ಯರು. ಯಾಕೆ ಮಂಗಲಾಚರಣೆಯನ್ನ ಮಾಡಬೇಕು? ಯಾವುದೇ ಒಂದು ಕೆಲಸವನ್ನ ಜೀವನದಲ್ಲಿ ನಾವು ಆರಂಭ ಮಾಡಬೇಕು ಅಂತಾದರೆ ಭಗವತ್ ಪ್ರಾರ್ಥನೆ ಅತ್ಯವಶ್ಯ. ಅದರಿಂದ ರಾಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡಲಿಕ್ಕೆ ಈ ಗ್ರಂಥದಲ್ಲಿ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೇನೆ. ಆದ್ದರಿಂದ
ಈ ಗ್ರಂಥವೂ ಕೂಡ ನಿರ್ವಿಘ್ನವಾಗಿ ಸಮಾಪ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ನಾರಾಯಣಾಚಾರ್ಯರು ತಮ್ಮ ಕುಲಸ್ವಾಮಿಯಾದಂತಹ ಆ ಲಕ್ಷ್ಮೀ ನರಸಿಂಹ ರೂಪಿ ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮನ ಒಂದು ಅವತಾರಗಳಲ್ಲಿ ಈ ನರಸಿಂಹ ರೂಪಿ ಪರಮಾತ್ಮನ ಅವತಾರ ಅತ್ಯದ್ಭುತವಾದ ಅವತಾರ. ಯಾಕೆ? ಪರಮಾತ್ಮನ 10 ಅವತಾರಗಳನ್ನ ನಾವು ನೋಡೋದು ಅಂತಾದ್ರೆ ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹ ವಾಮನ ಭಾರ್ಗವಃ ರಾಘವ ಕೃಷ್ಣ ಬುದ್ಧೌಚ ಕಲ್ಕಿ ಧನ್ವಂತರಿ ಸ್ಮೃತಃ ಅಂತ ಈ ರೀತಿಯಾಗಿ ಹೇಳ್ತಾ ಪರಮಾತ್ಮನ 10 ಅವತಾರಗಳ ಒಂದು ವಿಸ್ತೃತ ಚಿತ್ರಣವನ್ನ ಈ ಶ್ಲೋಕ ನಮಗೆ ನಿರೂಪಣೆ ಮಾಡುತ್ತೆ. ಇಂಥ 10 ಅವತಾರಗಳಲ್ಲಿ ನರಸಿಂಹ ರೂಪಿ ಪರಮಾತ್ಮನ ಅವತಾರವು ಒಂದು. ಯಾಕೆ? ಈ ಅವತಾರದ ವೈಶಿಷ್ಟ್ಯ ಏನು? ಹಿರಣ್ಯಕಶಿಪುವಿನ ಸಂಹಾರ ಆಗೋದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರ ಹತ್ತಿರ ವರವನ್ನು ಕೇಳಿದ್ದ, ನನಗೆ ಸಾವು ಬರಬಾರದು ಅನ್ನೋದಕ್ಕೋಸ್ಕರ. ಎಂಥ ಒಂದು ವಿಚಿತ್ರವಾದ ವರ! ಮನುಷ್ಯರಿಂದ ಸಾವು ಬರಬಾರದು, ದೇವತೆಗಳಿಂದ ಸಾವು ಬರಬಾರದು, ರಾಕ್ಷಸರಿಂದ ಸಾವು ಬರಬಾರದು. ಹೀಗೆ ಅನೇಕ ವರಗಳನ್ನ ಕೇಳಿದಾಗ ಆ ವರವನ್ನ ನಡೆಸಿದಂತೆ ಆಗಿರಬೇಕು. ಆದರೆ ದುಷ್ಟ ರಾಕ್ಷಸನಾದ ಹಿರಣ್ಯಕಶಿಪುವಿನ ಸಂಹಾರವೂ ಕೂಡ ಆಗಬೇಕು ಅನ್ನೋದಕ್ಕೋಸ್ಕರ ಪರಮಾತ್ಮ ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿಯೂ ಅಲ್ಲ, ಅಂಥ ಒಂದು ಅದ್ಭುತವಾದ ಅವತಾರವೇ ನರಸಿಂಹ. ಹೆಸರೇ ಹೇಳುವಂತೆ ನರ ಅಂದ್ರೆ ಈ ಕಡೆ ಮನುಷ್ಯ, ಸಿಂಹ ಅಂತ ಬಿಟ್ರೆ ಪ್ರಾಣಿ. ಜಗತ್ತಿನಲ್ಲಿ ನಾವೆಲ್ಲ ನೋಡ್ತೇವೆ, ಮನುಷ್ಯನ ದೇಹಕ್ಕೆ ಮನುಷ್ಯನ ಕೈಯನ್ನ ಕಸಿ ಮಾಡಿ ಬೇಕಾದ್ರೆ ಹೃದಯದ ಅನೇಕ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿ ಇನ್ನೊಬ್ಬರ ಹೃದಯ ಇನ್ನೊಬ್ಬರ ದೇಹಕ್ಕೆ ನಾವು ಅಂಟಿಸೋದನ್ನ ನೋಡ್ತೇವೆ. ಆದರೆ ಮನುಷ್ಯನ ದೇಹಕ್ಕೆ ಪ್ರಾಣಿಯ ಒಂದು ರುಂಡ ಇರುವಂತಹ ಏಕೈಕ ಒಂದು ದೇಹ ಅಂತ ಬಿಟ್ರೆ ಅದು ನರಸಿಂಹರೂಪಿ ಪರಮಾತ್ಮನದೊಬ್ಬನದ್ದೇ. ಅಂಥ ಒಂದು ವಿಚಿತ್ರವಾದ ಅವತಾರ ಆ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮ. ಮತ್ತಷ್ಟೇ ಅಲ್ಲ, ಯಾತಕ್ಕೋಸ್ಕರ ಇಲ್ಲಿ ನರಸಿಂಹರೂಪಿ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ರಾಯರು ಪ್ರಹ್ಲಾದರಾಜರ ಅವತಾರ. ಪ್ರಹ್ಲಾದರಾಜರೇ ವ್ಯಾಸರಾಜರು, ಆ ವ್ಯಾಸರಾಜರೇ ಈ ರಾಯರು. ಪ್ರಹ್ಲಾದನ ಉಪಾಸ್ಯ ಮೂರ್ತಿ ಆ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮ. ಯಾಕೆ ಅಂತ ಹೇಳಿದ್ರೆ, ಆ ನರಸಿಂಹ ತನ್ನ ಸ್ವತಃ ಮಡದಿ ಆದ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದಾಗಲೂ ಕೂಡ ಸಿಟ್ಟನ್ನ ಇಳಿಸ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ಕೊನೆಗೆ ಲಕ್ಷ್ಮೀದೇವಿಯೇ ಸೋಲನ್ನ ಒಪ್ಪಿಕೊಂಡು ಆ ಪ್ರಹ್ಲಾದನ ಹತ್ರ ಹೇಳ್ತಾ ಇದ್ದಾಳೆ, ಪ್ರಹ್ಲಾದ, ಭಕ್ತನಾದ ನೀನೇ ನಿನ್ನ ಅಪ್ಪನಾದ ನರಸಿಂಹರೂಪಿ ಪರಮಾತ್ಮನನ್ನ ಸಮಾಧಾನಗೊಳಿಸು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಪ್ರಹ್ಲಾದರಾದರ ಅತ್ಯಂತ ಉಪಾಸ್ಯ ಮೂರ್ತಿ ಈ ನರಸಿಂಹರೂಪಿ ಪರಮಾತ್ಮನಾದ್ದರಿಂದ ಅಂಥ ನರಸಿಂಹರೂಪಿ ಪರಮಾತ್ಮನನ್ನ ಉದ್ದೇಶವಾಗಿ ಇಟ್ಟುಕೊಂಡು ಈ ನಾರಾಯಣಾಚಾರ್ಯರು ಮಂಗಲಾಚರಣೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ. ನರಸಿಂಹದೇವರ ಒಂದು ನಖ, ನಖ ಅನ್ನೋ ಶಬ್ದಕ್ಕೆ ಉಗುರು ಅಂತ ಅರ್ಥ. ಆ ಲಕ್ಷ್ಮೀ ನರಸಿಂಹದೇವರ ಯಾವ ಉಗುರಿದೆ ಆ ಉಗುರೇ ಅವನ ಭಕ್ತರು ಬೇಡಿದ ಅಭೀಷ್ಟಗಳನ್ನು ಕೊಡ್ಲಿಕ್ಕೆ ಸಮರ್ಥವಾಗಿದೆ. ಪರಮಾತ್ಮ ಪ್ರಸನ್ನನಾದ ಅಂತ ಹೇಳಿದ್ರೆ ಅವನ ಹತ್ರ ಇಷ್ಟೇ ವರವನ್ನು ಕೊಡು ಅಂತ ಕೇಳಬೇಕಾಗಿಲ್ಲ. ಯಾಕೆ? ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾನೆ, ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಹಿರಿಯರನ್ನ ಸಂತೋಷಗೊಳಿಸಿ ವರವನ್ನ ಕೊಡು ಅಂತ ಪ್ರಾರ್ಥನೆ ಮಾಡಬೇಕಾಗಿಲ್ಲ.
ಅಷ್ಟೇ ಅಲ್ಲ, ಹಿರಿಯರನ್ನ ಅಪಮಾನ ಮಾಡಿ ಅವರಿಂದ ಶಾಪ ಕೊಡು ಅಂತನೂ ಕೂಡ ಕೇಳ್ಬೇಕಾಗಿತ್ತು. ಹಿರಿಯರ ಮನಸ್ಸು ಪ್ರಸನ್ನವಾಯಿತು ಅಂತ ಹೇಳ್ಬಿಟ್ರೆ ವರ ಕೊಡಲಿ ಬಿಡಲಿ ಆ ಪರಮಾತ್ಮನೇ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಆ ಹಿರಿಯರ ಮನಸ್ಸನ್ನ ಏನಾದ್ರೂ ಕೂಡ ಅಪಮಾನಗೊಳಿಸಿದರೆ, ಅವರಿಗೆ ಅಗೌರವವನ್ನ ತೋರಿಸಿದರೆ ಶಾಪ ಕೊಡಿ ಅಂತ ಪ್ರತ್ಯೇಕವಾಗಿ ಬಾಯಿ ಬಿಟ್ಟು ಕೇಳಬೇಕಾಗಿಲ್ಲ. ಅವರ ಮನಸ್ಸು ಅಸಂತುಷ್ಟ ಆಯಿತು ಅಂತ ಹೇಳ್ಬಿಟ್ರೆ ತಕ್ಷಣಕ್ಕೆ ಜೀವನದಲ್ಲಿ ನಮ್ಮ ಅವನತಿ ಉಂಟಾಗತ್ತೆ. ಅದರಿಂದ ಪರಮಾತ್ಮ ಹೇಗಿದ್ದಾನೆ? ಸ್ವಭಕ್ತ ಭೀಷ್ಟ ಪ್ರದಾನಾಯ, ತನ್ನ ಎಲ್ಲ ಭಕ್ತರೂ ಕೂಡ ಬೇಡಿದ ಎಲ್ಲ ಅಭೀಷ್ಟಗಳನ್ನು ಕೂಡ ಪೂರೈಸುವಂತಹ ಮಹಾನುಭಾವನೆ ಈ ಲಕ್ಷ್ಮೀ ನರಸಿಂಹ ರೂಪಿ ಪರಮಾತ್ಮ. ಮಧ್ವಾಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿಚಾರ ವಿಮರ್ಶೆಯನ್ನ ಮಾಡ್ತಾ ಒಂದು ಮಾತನ್ನ ಹೇಳ್ತಾರೆ. ಪರಮಾತ್ಮ ಅನುಗ್ರಹ ಮಾಡೋದು ಸ್ವಲ್ಪ ತಡ ಆಗಬಹುದು, ಆದರೆ ಅನುಗ್ರಹ ಮಾಡಲಿಕ್ಕೆ ನಿಂತರೆ ಆ ಅನುಗ್ರಹವನ್ನ ತೆಗೆದುಕೊಳ್ಳಿಕ್ಕೆ ನಮ್ಮ ಎರಡು ಕೈಯೂ ಕೂಡ ಸಾಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾರೆ, ಕಿಮಲಭ್ಯೆ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಪ್ರಸನ್ನನಾದ ಅಂತ ಬಿಟ್ರೆ ಇಂಥದ್ದು ಕೊಡು ಅಂಥದ್ದು ಕೊಡು ಅಂತ ನಾವು ಕೇಳಲೇಬೇಕಾಗಿಲ್ಲ. ಅವನೇ ಬೇಕು ಬೇಡ ಎಲ್ಲವನ್ನೂ ಕೂಡ ಆಲೋಚನೆ ಮಾಡಿ ತನ್ನ ಭಕ್ತರಿಗೆ ಎಲ್ಲವನ್ನೂ ಕೂಡ ಕೊಟ್ಟು ಬಿಡ್ತಾನಂತೆ ಆ ಪರಮಾತ್ಮ. ಅಂಥ ಮಹಾನುಭಾವ ಆ ಲಕ್ಷ್ಮೀ ನರಸಿಂಹ ರೂಪಿ ಪರಮಾತ್ಮನಾಗಿದ್ದಾನೆ. ಇಂಥ ನರಸಿಂಹನೇ, ಈ ಪರಮಾತ್ಮನೇ 10 ಅವತಾರ ರೂಪಗಳನ್ನ ತಾಳಿದ್ದಾನೆ. ಸಮುಪಾತ್ತ ದಶಾಕೃತೇಹೇ ಅಂತ ನಾರಾಯಣಾಚಾರ್ಯ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನ ಉಳಿದ 9 ರೂಪಗಳಿಗೂ ಹಾಗೆ ಈ ನರಸಿಂಹ ರೂಪಿ ಪರಮಾತ್ಮನಿಗೂ ಯಾವುದೇ ವಿಧವಾದಂತಹ ಭೇದವೂ ಕೂಡ ಇಲ್ಲ ಅನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಈ ನಾರಾಯಣಾಚಾರ್ಯರು ಸಮುಪಾತ್ತ ದಶಾಕೃತೇಹೇ. ನೋಡಿ, ನಾವೆಲ್ಲ ಜೀವನದಲ್ಲಿ ಶನಿಕಾಟ ಅಂತ ನಾವೆಲ್ಲ ಜೀವನದಲ್ಲಿ ಎಲ್ಲರೂ ಕೂಡ ಭಯ ಪಡುವಂತಹ ಒಂದೇ ಒಂದು ಗ್ರಹ ಅಂತ ಬಿಟ್ರೆ ಅದು ಶನಿ ಗ್ರಹ. ಆದರೆ ವಿಚಿತ್ರ ಅಂದ್ರೆ ಶನಿಗೆ ದೊಡ್ಡ ಶನಿ ಯಾರಪ್ಪ ಅಂತ ಬಿಟ್ರೆ ಈ ಲಕ್ಷ್ಮೀ ನರಸಿಂಹ ದೇವರು. ಅದರಿಂದ ಜೀವನದಲ್ಲಿ ಯಾರಿಗಾದರೂ ಕೂಡ ಶನಿ ಕಾಟ ಇತ್ತು ಅಂತಾದರೆ ಅವಶ್ಯವಾಗಿ ಈ ನರಸಿಂಹ ರೂಪಿ ಪರಮಾತ್ಮನ ಆರಾಧನೆಯನ್ನ ಮಾಡಿದರೆ, ಆ ನರಸಿಂಹ ಮಂತ್ರವನ್ನ ಜಪ ಮಾಡಿದರೆ ಜೀವನದಲ್ಲಿ ಯಾವತ್ತೂ ಕೂಡ ನಮಗೆ ಶನಿ ಕಾಟ ಅನ್ನೋದೇ ಇರೋದಿಲ್ಲ. ಅದರಿಂದ ಅಂಥ ಯಾವ ಲಕ್ಷ್ಮೀ ನರಸಿಂಹ ರೂಪಿ ಪರಮಾತ್ಮನಿದ್ದಾನೆ ಆ ಪರಮಾತ್ಮ ನನಗೆ ಶ್ರೀಯಂ ದಿಶತು, ಸಂಪತ್ತನ್ನ ಕೊಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇದೇನಿದು ವಿಚಿತ್ರ? ರಾಯರ ಜೀವನ ಚರಿತ್ರೆಯನ್ನ ಬರೀಲಿಕ್ಕೆ ಹೊರಟಂತ ಈ ನಾರಾಯಣಾಚಾರ್ಯರು ಈ ಗ್ರಂಥ ನಿರ್ವಿಘ್ನವಾಗಿ ಮುಗಿಸಬೇಕು ಅನ್ನೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ನಂಗೆ ಸಂಪತ್ತನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೇನಿದು ವಿಚಿತ್ರ ಅಂತ ಹೇಳಿದ್ರೆ, ಶ್ರೀಯ ಅನ್ನೋ ಶಬ್ದಕ್ಕೆ ನಾವು ಅರ್ಥವನ್ನ ಆಲೋಚನೆ ಮಾಡಿದಾಗ ಒಂದು ಲೌಕಿಕ ಸಂಪತ್ತು, ಇನ್ನೊಂದು ಆಧ್ಯಾತ್ಮಿಕ ಸಂಪತ್ತು ಅಂತ ಅರ್ಥ. ತಥಾಚ ಸಂಪತ್ತು ಅನ್ನೋ ಶಬ್ದಕ್ಕೆ ಕೇವಲ ಹಣ, ದ್ರವ್ಯ, ಸಂಪತ್ತು, ಮನೆ, ಮಡದಿ ಇಷ್ಟೇ ಸಂಪತ್ತು ಅನ್ನೋ ಶಬ್ದದಿಂದ ಕರೆಸಿಕೊಳ್ಳೋದಿಲ್ಲ. ಸಂಪತ್ತು ಅನ್ನೋ ಶಬ್ದಕ್ಕೆ ಆಧ್ಯಾತ್ಮಿಕ ಸಂಪತ್ತು ಕೂಡ ಒಂದು ದೊಡ್ಡ ಸಂಪತ್ತೇ. ಆದ್ದರಿಂದ ಪರಮಾತ್ಮ ನನಗೆ ನೀನು ಇವತ್ತಿನ ದಿನ ಸಂಪತ್ತನ್ನ ಕೊಡೋದೇ ಅಂತಾದ್ರೆ ಆಧ್ಯಾತ್ಮಿಕ ಸಂಪತ್ತನ್ನ ಕೊಟ್ಟು, ಆಧ್ಯಾತ್ಮಿಕ ಸಂಪತ್ತು ಅನ್ನೋ ಶಬ್ದಕ್ಕೆ ಈ ಗ್ರಂಥದಲ್ಲಿ ಆಧ್ಯಾತ್ಮಿಕ ಅರ್ಥ ನನಗೆ ತಿಳಿಯುವಂತೆ ಮಾಡಿ ಈ ಗ್ರಂಥ ನಿರ್ವಿಘ್ನವಾಗಿ ಮುಗಿಯುವಂತೆ ಅನುಗ್ರಹವನ್ನ ಮಾಡು ಅನ್ನೋ ಹಿನ್ನೆಲೆಯಿಂದ ನಾರಾಯಣಾಚಾರ್ಯರು ಗ್ರಂಥದ ಆರಂಭದಲ್ಲಿ ಮಂಗಲಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂತ ಹೇಳಿದರೆ, ನಖಃ ಅಂತ ಏಕವಚನ ಪ್ರಯೋಗವನ್ನು ಮಾಡಿದ್ದಾರೆ. ನರಸಿಂಹದೇವರ ಒಂದೇ ಒಂದು ಉಗುರು ಎಲ್ಲ ಭಕ್ತರ ಅಭೀಷ್ಟಗಳನ್ನ ಏಕಕಾಲದಲ್ಲಿ ಹೇಗೆ ತಾನೇ ಪೂರೈಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ನಿಮ್ಮಲ್ಲಿ ಅಸಾಧ್ಯ ಅಷ್ಟೇ. ಯಾಕೆ? ನಮ್ಮ ಆಲೋಚನೆ ಎಷ್ಟೋ ಆ ಆಲೋಚನೆಗೆ ತಕ್ಕಂತೆ ನಾವು ಆಲೋಚನೆಯನ್ನ ಮಾಡ್ತೇವೆ ಹೊರತು ಪರಮಾತ್ಮನಂತೆ ಆಲೋಚನೆಯನ್ನು ಮಾಡುವುದಿಲ್ಲ. ಯಾಕೆ? ಆಚಾರ್ಯ ಮಧ್ವರು ಹೇಳ್ತಾರೆ, ಪರಮಾತ್ಮನ ಬಗ್ಗೆ ಚಿಂತನೆಯನ್ನ ನಡೆಸ್ತಾ
ಪರಮಾತ್ಮನ ವ್ಯಕ್ತಿತ್ವ ಎಂತಹದ್ದು ಅಂತ ಹೇಳ್ತಾ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಚ ಶಕ್ತ. ಅಂದ್ರೆ ಅಘಟಿತ ಘಟನಾ ಕರ್ತೃತ್ವ ಶಕ್ತಿ ಜಗತ್ತಿನಲ್ಲಿ ಇರೋದು ಅಂತಾದ್ರೆ ಅದು ಕೇವಲ ಪರಮಾತ್ಮನೊಬ್ಬನಿಗೆ ಮಾತ್ರ. ಆದ್ದರಿಂದ ಪರಮಾತ್ಮನ ಒಂದು ನಖವೂ ಕೂಡ, ಒಂದು ಉಗುರೂ ಕೂಡ ಬೇಡಿದ ಎಲ್ಲ ಭಕ್ತರ ಅಭಿಷ್ಟಗಳನ್ನ ಪೂರೈಸುವಂತಹ ಒಂದು ಅತ್ಯುತ್ತಮವಾದ ಉಗುರು ಆ ಪರಮಾತ್ಮನ ಉಗುರಾಗಿದೆ. ಅಂಥ ಒಂದು ಪರಮಾತ್ಮನ ಆ ನರಸಿಂಹದೇವರ ಅನುಗ್ರಹ ಈ ಗ್ರಂಥ ಮುಗಿಲಿಕ್ಕೆ ನಮಗೆ ಸಹಾಯವನ್ನ ಮಾಡಲಿ ಅನ್ನೋ ಹಿನ್ನೆಲೆಯಿಂದ ನಾರಾಯಣಾಚಾರ್ಯರು ಮಂಗಲಾಚರಣೆಯನ್ನ ಮಾಡ್ತಾ ಇದ್ದಾರೆ.